ಎತ್ತಿನಹೊಳೆ ಯೋಜನೆಯ ಪೈಪು ಬ್ಲಾಸ್ಟ್ ಆಗಿದೆ. ಇದರ ಪರಿಣಾಮ ಹಾಸನದಲ್ಲಿ ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ನೀರು ಹರಿಸುವ ಮುನ್ನವೇ ಪೈಪ್ಲೈನ್ ಒಡೆದಿರೋದ್ರಿಂದ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಎತ್ತಿನಹೊಳೆ ಯೋಜನೆ ಪೈಪ್ಲೈನ್ ಮುರಿತ. ಹಾಸನದಲ್ಲಿ ರೈತರ ಜಮೀನುಗಳು ಜಲಾವೃತ. ನೀರು ಹರಿಸುವ ಮುನ್ನವೇ ಒಡೆದ ಪೈಪ್ಲೈನ್. ಎತ್ತಿನಹೊಳೆ ಯೋಜನೆ 2008ರಲ್ಲಿ 8,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಗೊಂಡ ಯೋಜನೆಯ ಮೊತ್ತ ಈಗ 23,000 ಕೋಟಿಗೆ ಏರಿಕೆಯಾಗಿದೆ. ಬಯಲುಸೀಮೆ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸಬೇಕು. ಅದಕ್ಕಾಗಿ ಎತ್ತಿನಹೊಳೆ ಯೋಜನೆ ಮೊದಲ ಹಂತದಲ್ಲಿ ನೀರೆತ್ತುವ ಯೋಜನೆ ಉದ್ಘಾಟನೆಯಾಗಿ 2 ವರ್ಷ ಆಗಿದೆ. ಹೇಗಿದ್ರೂ ಕೂಡ ಯಾವುದೇ ಜಿಲ್ಲೆಗಳಿಗೂ ನೀರು ಹರಿಸುವುದಕ್ಕೆ ಸಾಧ್ಯವಾಗಿಲ್ಲ. ಆದರೆ ಪ್ರಾಯೋಗಿಕವಾಗಿ ಹರಿಸಿದ ನೀರಿನ ಒತ್ತಡಕ್ಕೆ ಪೈಪ್ಲೈನ್ಗಳು ಒಡೆದಿವೆ. ಈ ಹಿಂದೆ ಸಕಲೇಶಪುರ ತಾಲೂಕಿನ ದೇಕ್ಲಾ ಗ್ರಾಮದ ಬಳಿ ಪೈಪ್ಲೈನ್ ಜೋಡಣೆ ಬಿಟ್ಟು ರಸ್ತೆ ಕೊಚ್ಚಿ ಹೋಗಿದೆ. ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ತಡರಾತ್ರಿ ಹಲಸುಲಿಗೆ ಗ್ರಾಮದ ಬಳಿ ಪೈಪ್ಲೈನ್ ಸ್ಫೋಟಗೊಂಡಿದೆ. ಈ ಶಬ್ದಕ್ಕೆ ಸ್ಥಳೀಯರು ಆತಂಕಗೊಂಡಿದ್ದು, ಬೆಳಗ್ಗೆ ರೈತರು ತಮ್ಮ ಜಮೀನುಗಳಿಗೆ ತೆರಳುತ್ತಾ ಇದ್ದ ವೇಳೆ ಬಾನೆತ್ತರಕ್ಕೆ ನೀರು ಚಿಮ್ತಾ ಇರೋದನ್ನ ಕಂಡು ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ದಾರೆ. ರೈತರು ಜಮೀನುಗಳಿಗೆ ತೆರಳುವ ರಸ್ತೆಗೂ ಎತ್ತರಕ್ಕೆ ಹಾಗೂ ಬಲವಾಗಿ ನೀರು ಚಿಮ್ತಾ ಇದ್ದ ಕಾರಣ ರೈತರು ಜಮೀನಿಗೆ ತೆರಳುವುದಕ್ಕೆ ಪರದಾಡಬೇಕಾಯಿತು. ಅಲ್ಲದೆ ಎತ್ತಿನಹೊಳೆ ಯೋಜನೆ ವಿದ್ಯುತ್ ಪೂರೈಸುವ 220 ಕೆವಿಯ ವಿದ್ಯುತ್ ತಂತಿಗಳು, ಟವರ್ಗಳಿಗೂ ಕೂಡ ನೀರು ಬೀಳ್ತಾ ಇದ್ದು, ಸುದ್ದಿ ತಿಳಿದ ಕೂಡಲೇ ಚೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಆಗುವ ಅಪಾಯ ತಪ್ಪಿಸಿದ್ದಾರೆ. ಎತ್ತಿನಹೊಳೆ ಮತ್ತು ಸಾರ್ವಜನಿಕರ ಮಾಹಿತಿ ಮೇರೆಗೆ ನೀರು ಪೋಲ ಚಿಮ್ತಾ ಇದರಿಂದ ಆಗಬಹುದಾದ ಅಪಘಾತ ತಡೆಯಲು 220 ಕೆವಿ EHV ಲೈನ್ ನಾವು ಈಗಾಗಲೇ ಕಟ್ ಆಫ್ ಮಾಡಿದ್ದೀವಿ. ಯಾವುದೇ ತರ ತೊಂದರೆ ಇಲ್ಲ. ಮುಂದೆ ಏನಾದ್ರು ಲ್ಯಾಂಡ್ ಸ್ಲೈಡ್ ಆದ್ರೆ ಮುಂದೆ ವಿದ್ಯುತ್ ಕೊಡೋದಲ್ಲೂ ತುಂಬಾ ಕಷ್ಟ ಆಗ್ತದೆ. ಲ್ಯಾಂಡ್ ಸ್ಲೈಡ್ ಆಗಲ್ಲ ಅನ್ಕೊಂಡಿದೀವಿ. ಯಾವುದೇ ತರ ಅಪಾಯ ಇಲ್ಲ. ಇವಾಗ ವಿದ್ಯುತ್ ಲೈನ್ ಸಂಪೂರ್ಣ ಬಂದ್ ಆಗಿದೆ. 220 ಕೆವಿ ಲೈನ್ EHV ಲೈನ್ ಇದು ಎತ್ತಿನೊಳಗೆ ಸಂಬಂಧಪಟ್ಟ ಲೈನ್ಗಳು ಇಲ್ಲ. ಯಾವ ಗ್ರಾಮಗಳಿಗೂ ಸಂಬಂಧ ಕಡಿತ ಆಗಿದೆ. 4-5 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಮಳೆಯಾಗಿದ್ದು, ಕೆಂಪುಹಳ್ಳದಲ್ಲಿ ಭಾರಿ ಪ್ರಮಾಣದ ನೀರು ಹರಿತಾ ಇದೆ. ಪ್ರಾಯೋಗಿಕವಾಗಿ ಹಳೆಬೀಡು ಕೆರೆಗೆ ನೀರು ಹರಿಸಲಾಗಿದ್ದು, ಕೆರೆ ಕೋಡಿ ಬಿದ್ದು ಚಿತ್ರದುರ್ಗದ ವಾಣಿವಿಲಾಸ ಸಾಗರಕ್ಕೆ ನೀರು ಹರಿತಾ ಇದೆ. ಗುರುತ್ವಾಕರ್ಷಣೆ ಮೂಲಕ ಬೃಹತ್ ಪೈಪ್ಗಳಲ್ಲಿ ರಭಸವಾಗಿ ನೀರು ಹರಿದಿದ್ದು, ಪೈಪ್ಲೈನ್ಗಳು ಬಿರುಕು ಬಿಟ್ಟಿವೆ. ಇದರಿಂದ ನೀರು ಪೋಲಾಗ್ತಾ ಇದೆ. ಈ ವಿಷಯ ತಿಳಿದ ಸಕಲೇಶಪುರ ಉಪವಿಭಾಗಾಧಿಕಾರಿ ಹುಲ್ಲುಮನಿ ತಿಮ್ಮಣ್ಣ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ರೈತರ ಬೆಳೆ ಹಾನಿಯಾಗಿದ್ರೆ ಸೂಕ್ತ ಪರಿಹಾರ ನೀಡುವಂತೆ ಎತ್ತಿನಹೊಳೆ ಯೋಜನೆ ಇಂಜಿನಿಯರ್ಗೆ ಸೂಚನೆ ನೀಡಿದ್ರು. ಕಳಪೆ ಹಾಗೂ ಅವೈಜ್ಞಾನಿಕವಾಗಿ ಕಾಮಗಾರಿಯಾಗಿದ್ದು, ಸಂಪೂರ್ಣ ನೀರು ಹರಿಸಿದ್ರೆ ಹಲವೆಡೆ ಪೈಪ್ಲೈನ್ಗಳು ಒಡೆಯುವ ಆತಂಕ ಎದುರಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಎತ್ತಿನಹೊಳೆ ಪೈಪ್ಲೈನ್ ಓವರ್ ಫ್ಲೋ ಆಗಿ ಅದು ಆ ಪೈಪ್ ಡ್ಯಾಮೇಜ್ ಆಗಿ ನೀರು ಚಿಮ್ತಾ ಇದೆ. ನಾವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಏನು ಸ್ವಲ್ಪ ಅಲ್ಲಿ ನೀರಿನ ಪ್ರಮಾಣ ಅದು ಅಲ್ಲಿ ಆಫ್ ಆಗಿದ್ದಾರೆ, ಅಲ್ಲಿ ವಾಲ್ವ್ ಆಫ್ ಮಾಡಿದ್ದಾರೆ. ಆದ್ರೂ ಕೂಡ ಆ 3.5 ಕಿಲೋಮೀಟರ್ ಏನಿದೆ ಅಲ್ಲಿಂದ ಇಲ್ಲಿವರೆಗೂ ಸ್ಟಾಕ್ ಆಗಿರ್ತಕ್ಕಂಥ ನೀರು ಈಗ ಹೊರಗಡೆ ಚಿಮ್ತಾ ಇದೆ. ನೀರಿನ ಪ್ರಮಾಣ ಈಗ ಕಮ್ಮಿ ಆಗಿದೆ. ಸದ್ಯಕ್ಕೆ ಅದು ಏನೇ ಹಾನಿ ಆಗಿದ್ರು ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಮತ್ತು ಒಂದು ವೇಳೆ ಆ ರೀತಿ ಹಾನಿ ಆಗಿದ್ರೆ ಪರಿಹಾರನ ಕೊಡಿಸ್ಲಿಕ್ಕೂ ಕೂಡ ಅವ್ರ ಕಾಂಟ್ರಾಕ್ಟರ್ ಎತ್ತಿನಹೊಳೆ ಯೋಜನೆ ಕಾಂಟ್ರಾಕ್ಟರ್ ಕೂಡ ಒಪ್ಪಿದ್ದಾರೆ. ಎಲ್ಲ ಇದು ಸ್ವಲ್ಪ ಬೇಜವಾಬ್ದಾರಿ ಕೆಲಸ ಅನ್ಸುತ್ತೆ. ಪೈಪು ಕಿತ್ಕೊಂಡು ಹೋಗಿ ಸಾರ್ವಜನಿಕರು ಓಡಾಡುವಂತ ರಸ್ತೆಗೆ ಬಹಳ ಎಫೆಕ್ಟ್ ಆಗಿದೆ. ಮತ್ತೆ ಅಕ್ಕಪಕ್ಕ ಜಮೀನಿಗೆಲ್ಲ ನೀರು ತುಂಬಿ ತುಂಬಾ ತೊಂದರೆ ಆಗಿದೆ. ಇದ್ರ ಬಗ್ಗೆ ನಾವು ಆದಷ್ಟು ಸರಿ ಕಂಪ್ಲೇಂಟ್ ಮಾಡಿದ್ರು ಸಹ ಅಧಿಕಾರಿಗಳು ಯಾವುದೇ ಕ್ರಮ ತಗೊಳ್ಳಿಲ್ಲ. ಮುಂದೆ ಈ ತರ ಆಗದಿದ್ದಂಗೆ ಮತ್ತೆ ನೋಡಿ ಪಕ್ಕದಲ್ಲೇ ಲೈಟ್ ಕಂಬ ಹೆವಿ ಟೆನ್ಷನ್ ವೈರ್ ಹೋಗಿದೆ. ಸಾರ್ವಜನಿಕರ ರಸ್ತೆ ಇದು. ಇಲ್ಲಿ 3-4 ಊರಿಗೆ ಜಮೀನುಗಳಿಗೆ ಓಡಾಡೋದು ರಸ್ತೆ. ಈ ತರ ಆದ್ರೆ ತುಂಬಾ ತೊಂದರೆ ಆಗುತ್ತೆ. ನಾವು ಇಷ್ಟೇ ಸರಿ ಕಂಪ್ಲೇಂಟ್ ಮಾಡಿದ್ವಿ, ಮೇಲಧಿಕಾರಿಗಳಿಗೂ ತಿಳಿಸಿದ್ವಿ. ಬರ್ತಾರೆ, ನೋಡ್ಕೊಳ್ತಾರೆ, ಹೋಗ್ತಾರೆ, ಅಷ್ಟು ಬಿಟ್ರೆ ಬೇರೆ ಏನು ಕೆಲಸ ಆಗ್ತಿಲ್ಲ. ಒಟ್ನಲ್ಲಿ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಆರಂಭಗೊಂಡು 1.5 ದಶಕ ಕಳೆದ್ರೂ ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರ ನಡುವೆ ಪ್ರಾಯೋಗಿಕವಾಗಿ ನೀರು ಹರಿಸ್ತಾ ಇದ್ದು, ಅಧಿಕ ಒತ್ತಡದಿಂದ ಪೈಪ್ಗಳು ಬಿರುಕು ಹಾಗೂ ಒಡೆದು ಹಲವು ಅನಾಹುತಗಳು ಸೃಷ್ಟಿಯಾಗ್ತಾ ಇದೆ. ಇದರ ತಡೆಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ ಟಿವಿ, ಹಾಸನ.